ಭಾರತದ ಸಂವಿಧಾನದ ವಿಧಿ 54 ಭಾರತದ ರಾಷ್ಟ್ರಪತಿಯ ಚುನಾವಣೆಗೆ ಸಂಬಂಧಿಸಿದೆ. ಇದು ರಾಷ್ಟ್ರಪತಿಯನ್ನು ಆಯ್ಕೆ ಮಾಡುವ ಚುನಾವಣಾ ಸಮಿತಿಯ ಎಲೆಕ್ಟೋರಲ್ ಕಾಲೇಜ್ ಸಂಯೋಜನೆಯನ್ನು ವಿವರಿಸುತ್ತದೆ. ವಿಧಿ 54 ರಾಷ್ಟ್ರಪತಿಯ ಚುನಾವಣೆ ಎಲೆಕ್ಷನ್ ಆಫ್ ಪ್ರೆಸಿಡೆಂಟ್. ರಾಷ್ಟ್ರಪತಿಯು ಈ ಕೆಳಗಿನ ಸದಸ್ಯರನ್ನು ಒಳಗೊಂಡಿರುವ ಚುನಾವಣಾ ಸಮಿತಿಯಿಂದ ಚುನಾಯಿತರಾಗುತ್ತಾರೆ. ಎ. ಸಂಸತ್ತಿನ ಉಭಯ ಸದನಗಳ ಲೋಕಸಭೆ ಮತ್ತು ರಾಜ್ಯಸಭೆ ಚುನಾಯಿತ ಸದಸ್ಯರು. ನಾಮನಿರ್ದೇಶಿತ ಸದಸ್ಯರಿಗೆ ಇದರಲ್ಲಿ ಮತ ಚಲಾಯಿಸುವ ಹಕ್ಕಿರುವುದಿಲ್ಲ. ಬಿ. ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ವಿಧಾನ ಪರಿಷತ್ತಿನ ಸದಸ್ಯರಿಗೆ ಇದರಲ್ಲಿ ಮತ ಚಲಾಯಿಸುವ ಹಕ್ಕಿರುವುದಿಲ್ಲ. ವಿವರಣೆ ಎಕ್ಸ್ಪ್ಲನೇಷನ್. ಈ ವಿಧಿ ಮತ್ತು ವಿಧಿ 55ರ ಉದ್ದೇಶಗಳಿಗಾಗಿ ರಾಜ್ಯ ಪದವು ದೆಹಲಿಯ ರಾಷ್ಟ್ರೀಯ ರಾಜಧಾನಿ ಪ್ರದೇಶ ಮತ್ತು ಪುದುಚೇರಿ ಕೇಂದ್ರಾಡಳಿತ ಪ್ರದೇಶದ 70ನೇ ತಿದ್ದುಪಡಿ ಕಾಯ್ದೆ 1992ರ ಮೂಲಕ ಸೇರಿಸಲಾಗಿದೆ. ವಿಧಾನಸಭೆಗಳ ಚುನಾಯಿತ ಸದಸ್ಯರನ್ನು ಸಹ ಒಳಗೊಂಡಿರುತ್ತದೆ. ಅಂದರೆ ಈ ಎರಡು ಕೇಂದ್ರಾಡಳಿತ ಪ್ರದೇಶಗಳ ಚುನಾಯಿತ ಶಾಸಕರು ಸಹ ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತ ಚಲಾಯಿಸಲು ಅರ್ಹರಾಗಿರುತ್ತಾರೆ. ಸಾರಾಂಶವಾಗಿ ವಿಧಿ 54 ರಾಷ್ಟ್ರಪತಿಯನ್ನು ಚುನಾಯಿಸುವವರಿಗೆ ಕೇವಲ ಚುನಾಯಿತ ಪ್ರತಿನಿಧಿಗಳಿಗೆ ಮಾತ್ರ ಹಕ್ಕು ಇರುತ್ತದೆ ಎಂದು ಸ್ಪಷ್ಟವಾಗಿ ಹೇಳುತ್ತದೆ.